ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಸೊಸೈಟಿ ಆ್ಯಂಡ್ ಎಜುಕೇಷನ್ ಆಯಿತು, ಹಾಗೂ ಕಲ್ಚರ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಈಗಾಗಲೇ ಒಂದೆರಡು ವೀಡಿಯೋಗಳನ್ನ ಹಾಕಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ನ ಕನ್ನಡ ಮೀಡಿಯಮ್ನಲ್ಲಿ, ಇದರಲ್ಲಿ ಇಂಗ್ಲೀಷ್ ಮೀಡಿಯಮ್ದು ವೀಡಿಯೋಸ್ ಇದೆ, ಕನ್ನಡ ಮೀಡಿಯಮ್ನಲ್ಲಿ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕಲ್ಚರ್, ವಾಟ್ ಈಸ್ ಕಲ್ಚರ್? ಸಂಸ್ಕೃತಿ. The word culture is derived from the etymological meaning of the term. ನಿಮಗೆ 2 ಮಾರ್ಕ್ಸ್ಗೆ ಯೂಶಲಿ ಕೇಳುವಂಥ ಪ್ರಶ್ನೆ, ವಾಟ್ ಈಸ್ ಕಲ್ಚರ್? ಸಂಸ್ಕೃತಿ ಎಂದರೇನು? ಸಂಸ್ಕೃತಿ ಪದದ ಶಬ್ದೋತ್ಪತ್ತಿ ಹೇಗಿದೆ? The very word culture is derived from the Latin word culture, which means refine. ಅಂದರೆ ಸಂಸ್ಕೃತಿ ಅನ್ನುವ ಪದ, ಕಲ್ಚರ್ ಅನ್ನುವ ಪದ, ಇದು ಲ್ಯಾಟಿನ್ ಭಾಷೆಯ ಮೂಲ ಪದವಾದ ಕಲ್ಚರೆ, ಕೊಲರೆ ಅನ್ನುವ ಪದದಿಂದ ಬಂದಿದೆ. ಇದರ ಅರ್ಥ ಸಂಸ್ಕಾರ ನೀಡು ಅಂತ, ಅಭಿವೃದ್ಧಿಪಡಿಸು, ಬೆಳೆಸು ಅಂತೆಲ್ಲ ಅರ್ಥವನ್ನು ಕೊಡುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಸಂಸ್ಕೃತಿ ಅಂದರೆ ನಾವು ಎಲ್ರಿಗೂ ಬೈತಿರ್ತೀವಿ, ಏನಪ್ಪ ಸಂಸ್ಕೃತಿನೇ ಇಲ್ಲ ಅಂತೀವಿ. ಅಥವಾ ಕೆಲವ್ರಿಗೆ ಎಷ್ಟು ಸಂಸ್ಕೃತಿ ಇದೆ ಅಲ್ವಾ ಅಂತೀವಿ. ಯಾವ ಅಂಶಗಳಿಂದ ನಾವು ಸಂಸ್ಕೃತಿ ಅನ್ನುವ ಪದವನ್ನು ನಾವು ಉಪಯೋಗಿಸ್ತೇವೆ? ಸಂಸ್ಕೃತಿ ಅಂದರೆ ಕೇವಲ ಡ್ರೆಸ್ ಮಾಡ್ಕೊಳ್ಳೋದು, ನೀಟಾಗಿರೋದು, ನಯವಾಗಿ ಮಾತಾಡೋದು, ಅದು ಮಾತ್ರನೇ ಶಾಂತ ಸ್ವಭಾವದಿಂದ, ಅದು ಮಾತ್ರ ಸಂಸ್ಕೃತಿನ? ಇಲ್ಲ. ಸಂಸ್ಕೃತಿ ಅನ್ನೋದಕ್ಕೆ E.B. ಟೈಲರ್ ಎನ್ನುವ ಮಹಾಶಯ ಹೇಳ್ತಾನೆ, ಕಲ್ಚರ್ ಈಸ್ ಎ ಕಾಂಪ್ಲೆಕ್ಸ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ಆಲ್ ಮೈನ್ಯೂಟ್ ಡೀಟೇಲ್ಸ್ ಆಫ್ ಯುವರ್ ಲೈಫ್. ಇಟ್ಸ್ ಎ ಕಾಂಪ್ಲೆಕ್ಸ್ ಹೋಲ್. ಅಂದರೆ ಕಲ್ಚರ್ ಅನ್ನುವ ಪದ E.B. ಟೈಲರ್ನ ಪ್ರಕಾರ ಅತ್ಯಂತ ಸಂಕೀರ್ಣವಾದಂತಹ ಪದ. ಇಟ್ ಇನ್ಕ್ಲೂಡ್ಸ್ ಆಲ್ ಮೈನ್ಯೂಟ್ ಡೀಟೇಲ್ಸ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ಅದರ ಒಳಗಡೆಗೆ ಹಾಸುಹೊಕ್ಕಾಗಿ. ಅಂದರೆ ಸಂಸ್ಕೃತಿ ಅನ್ನೋದು ಕೇವಲ ನಮ್ಮ ನಡೆ ನುಡಿ, ನಮ್ಮ ಭಾಷೆ, ನಮ್ಮ ಊಟ, ನಮ್ಮ ನೀತಿಗಳು, ನಮ್ಮ ರಿವಾಜುಗಳು, ನಮ್ಮ ನಂಬಿಕೆಗಳು, ನಮ್ಮ ಮೌಲ್ಯಗಳು, ನಮ್ಮ ಆಚಾರ ವಿಚಾರಗಳು ಇಷ್ಟೇ ಅಲ್ಲ. It includes, it is exhibited in all small minute of your life. ನಿಮ್ಮ ಜೀವನದ ಒಂದು ಸಣ್ಣ ಸಣ್ಣ ಕಣಗಳಲ್ಲಿಯೂ ಕೂಡ ಇದು ಕಾಣಬರ್ತದೆ. ಗಾಂಧೀಜಿಯವರ ಮಾತಿನಲ್ಲೇ ಹೇಳೋದಾದರೆ ಅವ್ರು ಹೇಳ್ತಾರೆ, ಕಲ್ಚರ್ ಅಂದರೆ ಏನು ಅಂದರೆ, ಕಲ್ಚರ್ ಈಸ್ ಎ ವೆರಿ ವೆರಿ ಮೈನ್ಯೂಟ್ ಥಿಂಗ್ ವಿಚ್ ಈಸ್ ಡಿಪೆಕ್ಟೆಡ್ ಥ್ರೂ ಹೌ ಯು ವಾಕ್, ಹೌ ಯು ಟಾಕ್, ಹೌ ಯು ಸಿಟ್, ಹೌ ಯು ಸ್ಟ್ಯಾಂಡ್, ಹೌ ಯು ಈಟ್, ಹೌ ಯು ಸ್ಪೆಕ್ಟ್. ಎಷ್ಟು ಸುಲಭವಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಹೌ ಯು ವಾಕ್, ಹೌ ಯು ಟಾಕ್. ನೀನು ಹೇಗೆ ಸಂಸ್ಕೃತಿ ಅನ್ನೋದು ಗಾಂಧೀಜಿಯವ್ರ ಪ್ರಕಾರ ಎಷ್ಟು ಸಣ್ಣ ಸಣ್ಣ ಅಂಶಗಳಲ್ಲಿ ಇರುತ್ತೆ ಅಂದರೆ, ಹೌ ಯು ವಾಕ್, ನೀನು ಹೇಗೆ ನಡೀತೀಯ, ಹೌ ಯು ಟಾಕ್, ನೀನು ಹೇಗೆ ಮಾತಾಡ್ತೀಯ, ಹೌ ಯು ಸಿಟ್, ನೀನು ಹೇಗೆ ಕೂತ್ಕೋತೀಯ, ಹೌ ಯು ಸ್ಟ್ಯಾಂಡ್, ನೀನು ಹೇಗೆ ನಿಂತ್ಕೊತೀಯ, ಹೌ ಯು ಡ್ರಿಂಕ್ ಆ್ಯಂಡ್ ಹೌ ಯು ಸ್ಪೆಟ್, ನೀನು ಹೇಗೆ ತಿಂತೀಯ, ಹೇಗೆ ಉಗುಳ್ತೀಯ, ವೇಸ್ಟ್ ಅದು ಬಾಯಲ್ಲಿ ಬಂದಿರೋದು ಅದನ್ನು ಆ ಉಗುಳೋದ್ರಲ್ಲಿಯೂ ಕೂಡ ನಮ್ಮ ಸಂಸ್ಕೃತಿ ಎಕ್ಸಿಬಿಟ್ ಆಗುತ್ತೆ ಅಂದರೆ ಯೋಚನೆ ಮಾಡಿ. ಸಂಸ್ಕೃತಿ ಎನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಎಷ್ಟು ಹಾಸು ಹೊಕ್ಕಾಗಿರುವಂತಹ ಒಂದು ಪದ, ಒಂದು ಅಂಶ. ಸೊ ಇದರ ಬಗ್ಗೆ ಡೆಫಿನೇಷನ್ಸ್ ಹೇಳೋದಾದರೆ, ಮ್ಯಾಥ್ಯೂ ಆರ್ನಾಲ್ಡ್ ಅವರು ಹೇಳ್ತಾರೆ, ಸಮಾಜದಲ್ಲಿ ಅತ್ಯಂತ ಪ್ರಮುಖವಾದದ್ದೇ ಸಂಸ್ಕೃತಿ, ಅತ್ಯಂತ ಸಂಕೀರ್ಣವಾದದ್ದೇ ಸಂಸ್ಕೃತಿ. E.B. ಟೈಲರ್ ಅವರು ಹೇಳ್ತಾರೆ, ಸಮಾಜದ ಸದಸ್ಯನಾಗಿ ಮಾನವನು ಗಳಿಸಿಕೊಳ್ಳುವ ಜ್ಞಾನ, ನಂಬಿಕೆ, ಕಲೆ, ನೀತಿ, ರೀತಿ, ಸಂಪ್ರದಾಯಗಳು, ಕಾನೂನುಗಳು ಮತ್ತು ಇತರೆ ಸಾಮರ್ಥ್ಯಗಳನ್ನು ಹೊಂದಿರುವ ಒಂದು ಅಖಂಡ ವ್ಯವಸ್ಥೆಯೇ ಸಂಸ್ಕೃತಿ. ಮೆಕೈವರ್ ಮತ್ತು ಪೇಜ್ ಹೇಳ್ತಾರೆ, ನಮ್ಮ ಜೀವನ ಮತ್ತು ಆಲೋಚನಾ ವಿಧಾನಗಳು, ಧರ್ಮ, ಸಾಹಿತ್ಯ, ನಂಬಿಕೆ, ಮನೋಭಾವ ಹಾಗೂ ಉಪಭೋಗಗಳ ಮೂಲಕ ನಮ್ಮ ಸ್ವಭಾವಗಳನ್ನು ಅಭಿವ್ಯಕ್ತಗೊಳಿಸುವುದೇ ಸಂಸ್ಕೃತಿ. ಕ್ಯಾಂಟ್ ಹೇಳ್ತಾರೆ, ಸಂಸ್ಕೃತಿಯು ನಮ್ಮ ಆಂತರಿಕ ಜೀವನಕ್ಕೆ ಸಂಬಂಧಿಸಿದದ್ದು ಹಾಗೂ ನಾಗರಿಕತೆಯು ಬಾಹ್ಯ ಜೀವನಕ್ಕೆ ಸಂಬಂಧ. ಎಷ್ಟು ಚೆನ್ನಾಗಿದೆ. ಅಲ್ಲಿ 2 ಪದಗಳನ್ನು ಕಾಣ್ತೀವಿ, ಕಲ್ಚರ್ ಮತ್ತು ಸಿವಿಲೈಸೇಷನ್. ಕಲ್ಚರ್ ಏನಂತೆ, ಕಲ್ಚರ್ ಈಸ್ ಇಂಟರ್ನಲ್, ವೇರ್ ಸಿವಿಲೈಸೇಷನ್ ಈಸ್ ಎಕ್ಸ್ಟರ್ನಲ್. ಅಂದರೆ ನಾಗರಿಕ, ನೀವು ಹೇಳಿ ಹರಪ್ಪ ಮೊಹೆಂಜೋದಾರೋ ಸಂಸ್ಕೃತಿ ಅಲ್ಲ, ಅದೇನದು
ಅದಕ್ಕೆ ಮೂಲ ಒಳಗಡೆಯ ಆಂತರಿಕ ಸಂಸ್ಕೃತಿ ಬೇರೆ ಇದೆ. ಸೊ ಹೀಗೆ ಸಂಸ್ಕೃತಿ ಅನ್ನೋದು ಬಹಳ ಸಂಕೀರ್ಣವಾದದ್ದು, ಅತ್ಯಂತ ಸಂಕೀರ್ಣವಾದಂತಹ ಒಂದು ಅಂಶ. ಸೊ ಇಂತಹ ಒಂದು ಈ ಸಂಸ್ಕೃತಿ ಹೇಗೆ ಅಂದರೆ ಇದಕ್ಕೊಂದು ವಿಶೇಷವಾದ ಅರ್ಥ ಹೇಳಬೇಕು ಅಂದರೆ, ಒಂದು ಮಣ್ಣಿನ ಮುದ್ದೆಯ ಮೇಲೆ ಒಂದು ನಾಣ್ಯದ ಮುದ್ರೆಯನ್ನು ಒದ್ದಿದಾಗ ಆಗ ನಾವೇನು ಹೇಳ್ತೀವಿ, ಆ ಮಣ್ಣಿಗೆ ಸಂಸ್ಕಾರ ಆಯಿತು. ಅಲ್ಲಿ ಹೋಗೋದೇನಾಗಿರುತ್ತೆ, ಕೇವಲ ಮಣ್ಣಿನ ಮುದ್ದೆ ಆಗುತ್ತೆ. ಅದೇನೇ ಒಂದು ಒಂದು ಮುದ್ರೆಯನ್ನು ಒತ್ತು ಬಿಟ್ಟರೆ ಅದಕ್ಕೆ ಸಿಗುವಂತಹ ಬೆಲೆನೇ ಬೇರೆ ಆಗುತ್ತೆ. ಸೊ ಸಂಸ್ಕೃತಿ ಅನ್ನೋದು ಅಷ್ಟೊಂದು ತುಂಬ ಹೆಚ್ಚಿಗೆ ಮೌಲ್ಯವುಳ್ಳ, ತನ್ನದೇ ಆದ ಒಂದು ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಹೊಂದಿದಂತಹ ಒಂದು ಅಂಶ. ಇಂತಹ ಸಂಸ್ಕೃತಿಯಲ್ಲಿ 2 ವಿಧಗಳು, ಟೈಪ್ಸ್ ಆಫ್ ಕಲ್ಚರ್. ಎಷ್ಟು ವಿಧ ಇದೆ? 2 ವಿಧ. ಒಂದು ಭೌತ ಸಂಸ್ಕೃತಿ, ಮತ್ತೊಂದು ಅಭೌತ ಸಂಸ್ಕೃತಿ. ಮೆಟೀರಿಯಲ್ ಕಲ್ಚರ್ ಆ್ಯಂಡ್ ನಾನ್ ಮೆಟೀರಿಯಲ್ ಕಲ್ಚರ್ ಅಂತ. ಮೆಟೀರಿಯಲ್ ಕಲ್ಚರ್, ಭೌತ ಸಂಸ್ಕೃತಿ, ಅದರ ಹೆಸರೇ ಹೇಳುತ್ತೆ, ಅದರ ನೇಮ್ ಇಸ್ ಸಜೆಸ್ಟ್. ಭೌತ ಸಂಸ್ಕೃತಿ ಅಂದರೆ ಯಾವುದು, ಅಥವಾ ಗೋಚರ ಸಂಸ್ಕೃತಿ ಹಾಗೂ ಅಗೋಚರ ಸಂಸ್ಕೃತಿ ಅಂತ ಕೂಡ ಹೇಳ್ತೀವಿ. ಗೋಚರ ಸಂಸ್ಕೃತಿ ಅಥವಾ ಭೌತ ಸಂಸ್ಕೃತಿ ಅಂದರೆ ಅರ್ಥ ಏನು? ಭೌತಿಕವಾಗಿ ನಮಗೆ ಯಾವುದು ಕಾಣಲ್ಪಡುತ್ತದೆಯೋ, ನಮ್ಮ ಕೈಗಳಿಗೆ ಸುಲಭವಾಗಿ ಸಿಗಲ್ಪಡುತ್ತದೆಯೋ ಅದೆಲ್ಲ ಭೌತಿಕ ಸಂಸ್ಕೃತಿ. ಅಂದರೆ ನಾವು ಕೂತ್ಕೊಂಡು ಮೇಜು, ಟೇಬಲ್ಲು, ಕುರ್ಚಿ, ಕಟ್ಟಡ, ಇವೆಲ್ಲವೂ ಏನು? ಇವೆಲ್ಲ ಭೌತ ಸಂಸ್ಕೃತಿ. ಆದರೆ ಇನ್ನೊಂದು ಯಾವುದು? ಅಭೌತ ಸಂಸ್ಕೃತಿ. ಅಭೌತ ಸಂಸ್ಕೃತಿ ಅಂದರೆ ಅದು ಯಾವುದು ನಮಗೆ ಗೋಚರ ಆಗೋದಿಲ್ಲ, ಆದರೆ ನಮ್ಮ ಮನಸ್ಸಿಗೆ ಅದು ಬರುತ್ತೆ. ಅಂದರೆ ನಮ್ಮ ಭಾವನೆಗಳಾಗ್ಬೋದು, ಭಾಷೆ, ಸಾಹಿತ್ಯ, ಸಂಗೀತ, ನೃತ್ಯ ಕಲೆ, ವಾಸ್ತುಶಿಲ್ಪ, ನಂಬಿಕೆಗಳು, ಮನೋಧೋರಣೆಗಳು, ಲೋಕಾರೂಢಿಗಳು, ಆದರ್ಶ ತತ್ವಗಳು, ಸತ್ಯ, ನ್ಯಾಯ, ನೀತಿ, ಧರ್ಮ ಇತ್ಯಾದಿ ಎಲ್ಲ ನಮ್ಮ ಆಸೆಗಳು, ಆಕಾಂಕ್ಷೆಗಳು, ಅಭಿರುಚಿಗಳು, ಮನೋಭಾವನೆಗಳು, ಇವೆಲ್ಲವೂ ಕೂಡ ಯಾವುದಿದು? ಅಭೌತ ಸಂಸ್ಕೃತಿ. ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಲೌಕಿಕ ಸಂಸ್ಕೃತಿ ಅಥವಾ ಗೋಚರ ಸಂಸ್ಕೃತಿಗಿಂತ ಅಗೋಚರ ಸಂಸ್ಕೃತಿಯ ಲಿಸ್ಟೇನೇ ಬಹಳ ದೊಡ್ಡದಾಗಿದೆ. ಸೊ ಒಂದು ರೀತಿಯಲ್ಲಿ ಅಗೋಚರ ಸಂಸ್ಕೃತಿಗಳೇನೇ ನಮ್ಮ ಎಲ್ಲ ಭೌತ ಸಂಸ್ಕೃತಿಗೆ ಮೂಲ ಅಂತ ಹೇಳಿದರೆ ತಪ್ಪೇದು ಇಲ್ಲ. ಅಗೋಚರ ಸಂಸ್ಕೃತಿಗಳು ಒಳಗಡೆ ಇರುತ್ತೆ, ಅವೆಲ್ಲನೂ ಯಾವ ರೂಪದಲ್ಲಿ ಪ್ರತಿಧ್ವನಿಸುತ್ತೆ ಹೊರಗಡೆಗೆ, ಲೋಕಕ್ಕೆ ಕಾಣೋದು ಗೋಚರ ಸಂಸ್ಕೃತಿಗಳಾಗುವುದು. ಸೊ ಇಂತಹ ಸಂಸ್ಕೃತಿಯ ಲಕ್ಷಣಗಳು ಯಾವ್ಯಾವುದು ಅಂದರೆ, ಮೊಟ್ಟ ಮೊದಲನೆಯ ಲಕ್ಷಣವೇ ಸಂಸ್ಕೃತಿಯು ಏಕರೂಪತೆಯನ್ನು ಹೊಂದಿರುವುದಿಲ್ಲ ಅಂತ ಹೇಳ್ತೀವಿ. ಅಂದರೆ ಎಲ್ಲ ದೇಶಗಳಲ್ಲಿ, ಎಲ್ಲ ಸಮಾಜಗಳಲ್ಲಿ, ಎಲ್ಲ ಒಂದು ಜನಾಂಗಗಳಲ್ಲಿಯೂ ಕೂಡ ಒಂದೇ ತರಹದ ಸಂಸ್ಕೃತಿ ಕಾಣಲಿಕ್ಕೆ ನಾವು ಸಾಧ್ಯ ಇಲ್ಲ. ಪ್ರತಿಯೊಂದು ದೇಶಕ್ಕೂ, ಪ್ರತಿಯೊಂದು ಪ್ರದೇಶಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದಂತಹ ವೈಯಕ್ತಿಕ ಸಂಸ್ಕೃತಿಯ ನೆಲೆಗಟ್ಟುಗಳಿವೆ. ಒಂದೊಂದು ಸಂಸ್ಕೃತಿ ಒಂದೊಂದಕ್ಕೆ ಇಂಪಾರ್ಟೆನ್ಸ್ನ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ತಗೊಂಡ್ರೆ ನಾವು ಮೂರ್ತಿ ಪೂಜೆಗೆ ಇಂಪಾರ್ಟೆನ್ಸ್ನ ಕೊಡ್ತೇವೆ, ಹಣೆಗೆ ಕುಂಕುಮ ಇಟ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ನ ಕೊಡ್ತೇವೆ. ಆದರೆ ಅದೇನೇ ಮುಸ್ಲಿಂ ಸಂಪ್ರದಾಯವನ್ನು ತಗೊಂಡ್ರೆ ಅಥವಾ ಬೇರೆ ಸಂಪ್ರದಾಯ, ಕ್ರಿಶ್ಚಿಯನ್ ಇದರಲ್ಲಿ ಅಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇದೆ. ಸೊ ಹೀಗೆ ಸಂಸ್ಕೃತಿಗಳು ಏಕತಾ ನೋಡಿ, ಎಷ್ಟು ಒಂದೇ ದೇಶ, ನಮ್ಮ ದೇಶದಲ್ಲೇ ತಗೊಳ್ಳಿ, ಹಿಂದೂ ಇದೆ, ಮುಸ್ಲಿಂ ಇದೆ, ಕ್ರೈಸ್ತ ಇದೆ, ಬೇಕಾದಷ್ಟಿವೆ. ಆದರೆ ಒಂದರಲ್ಲಿ ಇದ್ದದ್ದು ಮತ್ತೊಂದರಲ್ಲಿ ಇರೋದಿಲ್ಲ. ಯಾಕೆ? ನಮ್ಮ ಹಿಂದೂ ಧರ್ಮದಲ್ಲೇ ಒಂದು ಪಂಗಡದಲ್ಲಿ ಇದ್ದದ್ದು ಮತ್ತೊಂದು ಪಂಗಡದಲ್ಲಿ ಇರೋದು. ಸೊ ಹೀಗೆ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಸಂಸ್ಕೃತಿಯು ಏಕತಾನತೆಯನ್ನು ಹೊಂದಿರುವುದು, ಏಕರೂಪವಾಗಿರುವುದಿಲ್ಲ. ಎರಡನೇದು, ಸಂಸ್ಕೃತಿಯು ಎರಡನೇ ಕ್ಯಾರೆಕ್ಟರಿಸ್ಟಿಕ್ ಏನಂದರೆ, ಸಂಸ್ಕೃತಿಯು ಒಂದು ನಿರಂತರ ಪ್ರಕ್ರಿಯೆ. ಸಂಸ್ಕೃತಿಗೆ ಯಾವತ್ತೂ ನಿಲುಗಡೆ ಅನ್ನೋದು ಇಲ್ಲ. ಇದು ನಿರಂತರವಾಗಿರುವಂತಹ, ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ನಿರಂತರವಾಗಿ ನಮ್ಮ ಜೀವನದಲ್ಲಿ ಆಚರಣೆಗೆ ಬರುವಂತಹ ಒಂದು ಅಂಶ ಸಂಸ್ಕೃತಿ. ಇದು ಒಂದು ಪ್ರವಾಹ ಅಥವಾ ಒಂದು ವಾಹಿನಿ ಅಂತ ಕೂಡ ನಾವು ಹೇಳ್ಬೋದು. ಇದೇನಾಗುತ್ತೆ, ಮುಂದೆ ಹೋಗ್ತಾ 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 ಒಳ್ಳೆಯದನ್ನು ಸೇರಿಸ್ಕೊಳ್ತಾ ಹೋಗುತ್ತೆ, ಇಟ್ಕೊಳ್ತಾ ಹೋಗುತ್ತೆ, ಕೆಟ್ಟದ್ದನ್ನು ಪಕ್ಕಕ್ಕೆ ತಳ್ತಾ ಒಟ್ಟು ನಿರಂತರವಾಗಿ ಹುಟ್ಟಿನಿಂದ ಸಾಯುವವರೆಗೂ ನಿರಂತರವಾಗಿ ಈ ಸಂಸ್ಕೃತಿ ಎನ್ನುವ ನದಿ ಪ್ರವಹಿಸ್ತಾನೇ. ಮೂರನೆಯ ಲಕ್ಷಣ ಏನು ಅಂದರೆ, ಸಂಸ್ಕೃತಿ ಇದು ತೃಪ್ತಿದಾಯಕವಾದದ್ದು. ಇದರ ಮೂಲ ಉದ್ದೇಶನೇ ತೃಪ್ತಿ ಕೊಡೋದು. ಯಾಕೆಂದರೆ ನಾವು ಕೆಲಸಗಳನ್ನು ಮಾಡ್ತೀವಿ, ಆಚಾರ ವಿಚಾರಗಳನ್ನ ಮಾಡ್ತೀವಿ, ಭಾವನೆಗಳನ್ನು ಇಟ್ಕೊಂಡಿರ್ತೀವಿ, ನಂಬಿಕೆಗಳನ್ನ ಇಟ್ಕೋತೀವಿ, ರೀತಿ ರಿವಾಜುಗಳನ್ನು ಮಾಡ್ತೀವಿ.
ಯಾತಕ್ಕೋಸ್ಕರ ಹಬ್ಬ ಹರಿದಿನಗಳನ್ನು ಮಾಡ್ತೀವಿ, ಜಾತ್ರೆಗಳನ್ನು ಮಾಡ್ತೀವಿ, ಉತ್ಸವಗಳನ್ನು ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ ನಾವು? ಯಾತಕ್ಕೆ ಅಂದರೆ ನಮ್ಗೆ ಅದರಿಂದ ಏನು ಸಿಗುತ್ತೆ? ತೃಪ್ತಿ ಸಿಗುತ್ತೆ. ನಮ್ಮ ಹವ್ಯಾಸಗಳಿಗೆ, ನಮ್ಮ ಒಂದು ನಂಬಿಕೆಗಳಿಗೆ ಎಲ್ಲದೂ ನಮಗೆ ತೃಪ್ತಿ ಸಿಗುತ್ತೆ. ಸೊ ಆದ್ದರಿಂದ ಸಂಸ್ಕೃತಿ ಏನಿದು ತೃಪ್ತಿ. ಹೇಳಿದೆ ಜಾತ್ರೆ ಪೂಜೆ ಮಾಡಿಬಿಟ್ಟಪ್ಪ ತೃಪ್ತಿ ಆಯ್ತಪ್ಪ ಅಂತೇಳಿ, ಅಥವಾ ಯಾವುದಾದ್ರು ಒಂದು ಹಬ್ಬದ ದಿವಸ ಅವತ್ತೇನೋ ಒಂದು ಮೀಸಲಿರುತ್ತೆ, ಆ ಮೀಸಲು ಅಡುಗೆನ ಮಾಡಿಬಿಟ್ಟು ದೇವಿ ನೈವೇದ್ಯ ಮಾಡಿದ್ರೆ ಹೇಳ್ತೀವಿ ನಾವು, ಹಬ್ಬ ಇವತ್ತು ತೃಪ್ತಿ ಆಯಿತು ನನಗೆ ಅಂದರೆ ಅರ್ಥ ಏನು? ಅಥವಾ ಒಬ್ಬ ಮುಸ್ಲಿಂ ಬಾಂಧವರು ಹೇಳ್ಬೋದು, ರಂಜಾನ್ ಮಂತ್ನಲ್ಲಿ ಅವರು ದಾನವನ್ನು ಮಾಡಿ ನಂಗೆ ಇವತ್ತು ಈ ವರ್ಷ ತೃಪ್ತಿ ಆಯಿತು, ಒಳ್ಳೆಯದರಿಗೆ ಪಾತ್ರರಿಗೆ ನಾನು ದಾನವನ್ನು ಮಾಡಿದೆ. ಹೀಗೆ ನಮ್ಮ ಸಂಸ್ಕೃತಿಯ ಮೂಲನೇ ಇದರ ಒಂದು ಪ್ರಮುಖವಾದಂತಹ ಲಕ್ಷಣವನ್ನೇ ತೃಪ್ತಿಯನ್ನು ಕೊಡುವಂಥ. ಮುಂದಿನ ಒಂದು ಲಕ್ಷಣ ಏನಂದರೆ ಸಂಸ್ಕೃತಿಯು ಅನುಕರಣೀಯವಾದದ್ದು. ಅಂದರೆ ಒಬ್ಬರನ್ನ ನೋಡಿಬಿಟ್ಟು ಅನುಕರಣೆ ಮಾಡ್ತೀವಿ. ಸೊ ಅವ್ರದಲ್ಲಿ ಇನ್ನೊಂದರಲ್ಲಿ ಏನಾದ್ರು ಒಂದು ಚೆನ್ನಾಗಿತ್ತಾ, ಆದರ್ಶಗಳು, ಮೌಲ್ಯಗಳು, ರೀತಿಗಳು, ನೀತಿಗಳು, ನಂಬಿಕೆಗಳು, ಆಚಾರಗಳು, ವಿಚಾರಗಳು, ಉಡುಗೆ ತೊಡುಗೆ ಎಲ್ಲದೂ ನಾವು ಬೇರೆಯವ್ರನ್ನ ನೋಡಿ ನಾವೇನು ಮಾಡ್ತೀವಿ. ಈಗ ಎಷ್ಟೋ ವಿಷಯಗಳು ನೋಡಿ ನಮ್ಮಲ್ಲಿ ನಾವು ಈಗ ವೆಸ್ಟರ್ನೈಸೇಷನ್ ಅಂತ ಕರಿತೀವಿ. ನಮ್ಮ ಎಷ್ಟೋ ವಿಷಯಗಳು ಈಗ ಫಾರ್ ಎಕ್ಸಾಂಪಲ್ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗ್ಬೋದು, ನಮ್ಮ ಡ್ರೆಸ್ ಕೋಡ್ ಆಗ್ಬೋದು, ಯಾರನ್ನಾರು ಥ್ಯಾಂಕ್ಸ್ ಅಂತ ಹೇಳೋದಾಗ್ಬೋದು, ಸಾರಿ ಅಂತ ಹೇಳೋದಾಗ್ಬೋದು, ಇವೆಲ್ಲವೂ ಕೂಡ ನಾವು ಪರಕೀಯರಿಂದ, ನಾವು ಪಾಶ್ಚಿಮಾತ್ಯರಿಂದ ಕಲ್ತ್ಕೊಂಡು. ಈಗ ಅದೇ ಪರದೇಶದಲ್ಲಿ ಹೋದರೆ ಈಗ ಅಲ್ಲೆಲ್ಲ ಹರೇ ರಾಮ ಹರೇ ಕೃಷ್ಣ ಪಂತ್ ಸ್ಟಾರ್ಟ್ ಆಗೋಗಿದೆ. ನಮ್ಮ ಇಸ್ಕಾನ್ ಅವ್ರದ್ದು ಪ್ರಭಾವಗಳು ಬಹಳ ಜಾಸ್ತಿ ಇದೆ. ಅವರುಗಳೆಲ್ಲ ಹಣೆಗೆ ಕುಂಕುಮ ಇಟ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ನಮ್ಮ ಹವನ ಹೋಮಗಳನ್ನು ಅವ್ರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವೆಲ್ಲ ಏನು? ನಮ್ಮಿಂದ ಅವರು ಈಸ್ಟರ್ನೈಸೇಷನ್ ಅವ್ರು ಆಗ್ತಿದ್ದಾರೆ, ವೆಸ್ಟರ್ನೈಸೇಷನ್ ನಾವು ಆಗ್ತಾರೆ. ಅಂದರೆ ಅವರಲ್ಲಿ ನಮಗಿಷ್ಟವಾದ್ದನ್ನು ನಾವು ಕಲ್ತ್ಕೋತೀವಿ, ನಮ್ಮಲ್ಲಿ ಇಷ್ಟವಾದ್ದನ್ನು ಅವ್ರು ಅದರಿಂದ ನಾವೇನು ಹೇಳ್ತೇವೆ, ಸಂಸ್ಕೃತಿ ಇದು ಅನುಕರಣೀಯ, ಒಬ್ಬರು ನೋಡಿ ನಾವು ಮಾಡ್ತಾ ಹೋಗ್ತೀವಿ. ಮತ್ತು ಇನ್ನೊಂದೇನು ಅಂದರೆ ಇದರ ಇನ್ನೊಂದು ಲಕ್ಷಣ, ಸಂಸ್ಕೃತಿಯು ಕಲಿಕೆಯಿಂದ ಉಂಟಾಗುವಂಥದ್ದು. ಇದು ಕಲಿಕೆ, ಸಂಸ್ಕೃತಿ ಪೂರ್ತಿ ಕಲಿಕೆ. ಒಬ್ಬರು ನೋಡಿ ನಾವು ನಮಗೆ ಬೇಕಾದ ಹಾಗೆ ನಮ್ಮ ಆಲೋಚನಾ ಶಕ್ತಿ, ಸೂಕ್ತ ಅವಕಾಶಗಳ ಮೂಲಕವಾಗಿ, ತಮ್ಮ ತರ್ಕಶಕ್ತಿಗಳ ಮೂಲಕವಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ಕಲಿತಾ ಹೋಗ್ತೀವಿ. ಮತ್ತೊಂದು ಬಹಳ ಅತ್ಯಂತ ಪ್ರಮುಖವಾದಂತಹ ಲಕ್ಷಣ ಅಂದರೆ ಸಂಸ್ಕೃತಿಯು ಇದು ಸಾಮೂಹಿಕವಾದದ್ದು. ಸಾಮೂಹಿಕವಾದ, ವೈಯಕ್ತಿಕ ಅಲ್ಲ, ಇದು ಸಾಮೂಹಿಕ. ಊಟ ಮಾಡೋದು, ಉಡುಪು ಧರಿಸೋದು, ದೊಡ್ಡವರಿಗೆಲ್ಲ ಗೌರವ ಕೊಡೋದು, ಅದನ್ನು ವೃದ್ಧರ ಆರೈಕೆ ಮಾಡೋದು, ಮತ್ತು ನಮ್ಮ ಮದುವೆಯ ಸಂಪ್ರದಾಯಗಳು, ನಮ್ಮ ಶವ ಸಂಸ್ಕಾರದ ಸಂಪ್ರದಾಯ, ಇವೆಲ್ಲವೂ ಕೂಡ ನಾವು ನಮಗೆ ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ. ಇವೆಲ್ಲನೂ ಏನು ಮಾಡಬೇಕಾಗತ್ತೆ, ನಾವು ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಪಂಗಡಗಳು ಹೀಗೆ ಮಾಡೋದು ಇವೆಲ್ಲ ಹೇಳ್ತೀವಿ ನಾವು. ಆದುದರಿಂದ ಸಂಸ್ಕೃತಿ ಇದೇನು ಸಾಮೂಹಿಕವಾದದ್ದು. ನಮ್ಮ ರೀತಿಗಳು, ನಮ್ಮ ರಿವಾಜುಗಳು, ನಮ್ಮ ನಂಬಿಕೆಗಳು, ನಮ್ಮ ಆಚಾರ ವಿಚಾರ ಇವೆಲ್ಲ ಸಾಮೂಹಿಕ. ಯಾವುದೋ ಒಂದು ಮಂಥನ ನಾವು ಹೇಳ್ತೀವಿ, ಇದು ನಮ್ಮ ಮಂಥನದ್ದಿದು, ನಾವು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕಾದ್ರೆ ಸಾಮೂಹಿಕವಾಗಿ ಮಾಡಬೇಕು. ಸೊ ನೆಕ್ಸ್ಟ್ ಲಕ್ಷಣ ಏನು ಅಂದರೆ ಸಂಸ್ಕೃತಿಯು ಇದು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಂತರ ಹೊಂದುವಂಥದ್ದು. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ನಾವು ವರ್ಗಾಂತರ ಹೊಂದಿಸ್ತಾ ಹೋಗ್ತೀವಿ. ಹೇಗೆ? ಕೆಲವೊಂದು ನಾವು ಭೌತಿಕವಾಗಿ ವರ್ಗಾಂತರ ಮಾಡ್ತಾ ಹೋಗ್ತೇವೆ, ಕೆಲವೊಂದು ನಾವು ಅಭೌತಿಕವಾಗಿ ವರ್ಗಾಂತರ ಮಾಡ್ತಾ ಹೋಗ್ತೀವಿ. ಅಂದರೆ ಭೌತಿಕವಾಗಿ ಅಂದರೆ ಎಷ್ಟೋ ವಿಷಯಗಳು ನಮ್ಮಲ್ಲಿ ಮನೆಯ ಹಳೆಯ ಸಂಪ್ರದಾಯದ ದೇವರುಗಳಾಗ್ಬೋದು, ಏನೋ ಒಡವೆಗಳು, ಇಂಥದ್ದೆಲ್ಲ ನಾವು ಭೌತಿಕವಾಗಿ ನಾವು ಏನು ಮಾಡ್ತೀವಿ, ನಾವು ಮುಂದಿನ ಪೀಳಿಗೆ ಕೊಡ್ತೇವೆ. ಅಭೌತಿಕವಾಗಿ ಅಥವಾ ನಾವು ಅಗೋಚರವಾಗಿ ನಾವು ಏನು ಮಾಡ್ತೀವಿ, ನಮ್ಮ ರೀತಿಗಳು, ನೀತಿಗಳು, ಸಂಪ್ರದಾಯಗಳು, ಕಟ್ಟಳೆಗಳು, ಆಚಾರ ವಿಚಾರಗಳು, ನಮ್ಮ ಮೌಲ್ಯಗಳು, ಇವುಗಳನ್ನೆಲ್ಲನೂ ಮುಂದಿನ ಪೀಳಿಗೆಗೆ ನಾವೇನು ಮಾಡ್ತಾ ಹೋಗ್ತೀವಿ, ಬಳುವಳಿಯಾಗಿ ನಾವು ಕೊಡ್ತಾ ಹೋಗ್ತೀವಿ. ಆದುದರಿಂದ ಇದು ಒಂದು ಇಂಪಾರ್ಟೆಂಟ್ ಲಕ್ಷಣ ಆಗುತ್ತೆ. ಆಮೇಲೆ ಮತ್ತೊಂದು ಇದರ ಲಕ್ಷಣ ಏನು ಅಂದರೆ, ಇದು ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಇದು ಭಿನ್ನ ಆಗಿರುತ್ತೆ. ಅಂದರೆ ನಿಮಗೆ ಗೊತ್ತಿರೋ ಹಾಗೇ ಅಮೇರಿಕನ್ ಸಂಸ್ಕೃತಿ ಇದೆ, ಬ್ರಿಟಿಷ್ ಸಂಸ್ಕೃತಿ ಇದೆ, ಪಾಕಿಸ್ತಾನದ ನಮ್ಮ ಪಕ್ಕದ ತೊಗೊಂಡ್ರೆ ಪಾಕಿಸ್ತಾನ ಸಂಸ್ಕೃತಿ. ಅವ್ರಿಗೂ ನಮಗೂ ನಮ್ಮ ಪಕ್ಕದಲ್ಲೇ ಇದ್ದರೂ ಕೂಡ ಅವರ ಸಂಸ್ಕೃತಿನೇ ಬೇರೆ, ನಮ್ಮ ಸಂಸ್ಕೃತಿಗಳೇ. ಸೊ ಆದುದರಿಂದ ನಾವು ಹೇಳ್ತೀವಿ, ಸಮಾಜದಿಂದ ಸಮಾಜಕ್ಕೆ ಈ ಸಂಸ್ಕೃತಿಗಳು ಏನಾಗುತ್ತೆ, ಬದಲಾವಣೆಗಳನ್ನು ಹೊಂದುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಲಕ್ಷಣ ಏನು ಅಂದರೆ, ಇದು ಪರಿವರ್ತನಾಶೀಲವಾದದ್ದು. ಯಾವತ್ತೂ ಕಲ್ಚರ್ ಸ್ಟಾಗ್ನೆಂಟ್ ಆಗಿ ಇರೋದಿಲ್ಲ. ಅದು ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ, ಬೇಡಿಕೆಗಳಿಗೆ ತಕ್ಕಂತೆ, ಸಮಾಜದ ಇರಾದೆಗಳಿಗೆ ತಕ್ಕಂತೆ ಏನಾಗ್ತಾ ಹೋಗ್ತಿರುತ್ತೆ, ಸಮಾಜ ಹೇಗೆ ಬೆಳುತ್ತೋ ಮತ್ತು ಯಾವ್ಯಾವ ರೀತಿಯಲ್ಲಿ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೀತಾ ಹೋಗುತ್ತೋ ಅದಕ್ಕೆ ಪೂರಕವಾಗಿ ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಭೌತ ಹಾಗೂ ಅಭೌತ ಸಂಸ್ಕೃತಿಗಳ ಮೂಲಕವಾಗಿ ಪರಿವರ್ತನೆಯನ್ನು ಮಾಡಿಕೊಳ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂದರೆ,
ಸಂಸ್ಕೃತಿ ಯಾವತ್ತು ಆದರ್ಶಪ್ರಾಯವಾದ, ಯಾವಾಗಲೂ ಇದು ಆದರ್ಶವನ್ನು ಮೇಂಟೈನ್ ಮಾಡಬೇಕು ಅಂತ ಬಯಸುತ್ತೆ. ಯಾವಾಗಲೂ ತನ್ನ ಮಾಡೆಲ್ ಆಗಿರಬೇಕು, ಮುಂದೆ ಎಲ್ಲರೂ ಜ್ಞಾಪಿಸ್ಬೇಕು, ಅವಾಗಿದ್ರಪ್ಪ, ಅವಾಗ ಮಾಡ್ತಿದ್ರಪ್ಪ ಅಂತ ಹೇಳೋ ಥರ ಇರಬೇಕು ಅಂತ ಇದು ಆದರ್ಶಪ್ರಾಯವಾದಂತಹ ಲಕ್ಷಣಗಳನ್ನು, ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಪಡಿಸುತ್ತೆ. ಮತ್ತು ಇನ್ನೂ ಒಂದು ಇದರ ಲಕ್ಷಣ ಏನಂದರೆ, ಇದು ಸಮಕಾಲೀನ ತತ್ವವನ್ನು ಹೊಂದಿರುತ್ತದೆ. ಸಮಕಾಲೀನ ಅಂದರೆ ಅವಾಗ ಏನಿರುತ್ತೋ ಅಟ್ ಪ್ರೆಸೆಂಟ್ ಅದಕ್ಕೆ ಪೂರಕವಾದಂತಹ ಆಚರಣೆಗಳನ್ನು, ಅದಕ್ಕೆ ಪೂರಕವಾದಂತಹ ಬೇಡಿಕೆಗಳಿಗೆ ಬೇಕಾದಂತಹ ನಂಬಿಕೆಗಳನ್ನು, ರೀತಿ ನೀತಿಗಳನ್ನು, ಲಕ್ಷಣಗಳನ್ನು ಈ ಕಲ್ಚರ್ ಇರುತ್ತೆ. ನಾವು ಯಾರನ್ನ ಹೇಳಿದ್ರೆ ಅದು ಓಲ್ಡ್ ಕಲ್ಚರ್, ಇದು ನ್ಯೂ ಕಲ್ಚರ್. ಹೌದು, ಯಾವಾಗಲೂ ಕಲ್ಚರ್ ಪರಿವರ್ತನಾಶೀಲವಾಗಿ ಸಮಕಾಲೀನ ತತ್ವದ, ಸಮಕಾಲೀನ ಸಮಾಜದ ಬೇಡಿಕೆಗಳಿಗೆ ಅನುಗುಣವಾಗಿ ಸಮಕಾಲೀನ ತತ್ವವನ್ನು ಹೊಂದಿರುತ್ತದೆ. ಮತ್ತೊಂದು ಇಂಪಾರ್ಟೆಂಟ್ ಲಕ್ಷಣ ಏನಂದರೆ, ಸಂಸ್ಕೃತಿಯು ಸ್ವಯಂ ಪ್ರೇರಿತವಾದದ್ದು. ನಮಗೆ ಹೇಗೆ ಬೇಕೋ, ಸ್ವಯಂ ಪ್ರೇರಣೆ, ನಮಗೆ ಹೇಗೆ ಬೇಕೋ ಅದಕ್ಕೆ ಪೂರಕವಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ತೀವಿ. ಇಂತಹ ಒಂದು ಸಂಸ್ಕೃತಿಯು ಇದರ ಮತ್ತೊಂದು ಲಕ್ಷಣ, ಇದು ಹೊಂದಿಕೊಳ್ಳುವ ಲಕ್ಷಣವನ್ನು ಹೊಂದಿದೆ. ಹೊಂದಿಕೊಳ್ಳುತ್ತೆ, ಅದು ಯಾವತ್ತೂ ಸಪ್ರೇಟಾಗಿರಲಿಕ್ಕೆ ಬಯಸೋದಿಲ್ಲ. ಇದು ಹೊಂದಿಕೊಳ್ಳುತ್ತೆ, ಬೇರೆಯವ್ರ ಜೊತೆಗೆ ಹೊಂದಿಕೊಳ್ಳುತ್ತೆ. ಈ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಅತ್ಯಂತ ಪ್ರಮುಖವಾಗಿದೆ. ಹೀಗೆ ಈ ಒಂದು ಸಂಸ್ಕೃತಿ ತನ್ನದೇ ಆದ ಲಕ್ಷಣಗಳನ್ನು ಹೊಂದಿದೆ. ಅದೇ ಸಂಸ್ಕೃತಿನ ಒಂದು ತಿಳ್ಕೋಬೇಕು ಅಂದರೆ ಇದನ್ನು ಯಾವತ್ತೂ ಇದಕ್ಕೆ ಇಷ್ಟೇ ಅಂತ ತಡೆಗೋಡೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇದರ ಆಳ, ಉದ್ದ, ಅಗಲಗಳನ್ನು ಅಳತೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಒಂದು ಮಾತ್ರ ನಂಬಿಕೆ ಇಟ್ಕೋಬೇಕು, ಸಂಸ್ಕೃತಿ ಇರುವುದೇನೇ ಸಮಾಜಕ್ಕಾಗಿ, ಸಮಾಜದ ಉನ್ನತಿಗಾಗಿ, ಸಮಾಜದ ಬೇಕು ಬೇಡಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಬೇಕು. ಇವಿಷ್ಟೂ ಸಂಸ್ಕೃತಿಯ ಲಕ್ಷಣ. ಸೊ ಇಂತಹ ಸಂಸ್ಕೃತಿಯಲ್ಲಿ ಶಿಕ್ಷಣದ ಪಾತ್ರ ಏನು? ಶಿಕ್ಷಣ ಏನು ಮಾಡಬೇಕು ಅಂದರೆ, ಇಂತಹ ಸಂಸ್ಕೃತಿ, ನಾನು ಈ ಲಕ್ಷಣಗಳನ್ನು ಹೇಳಿದ್ನಲ್ಲ, ಆದರ್ಶಪ್ರಾಯವಾಗಿರಬೇಕು, ವರ್ಗಾಂತರ ಹೊಂತರ ಇರಬೇಕು, ಪರಿವರ್ತನಾಶೀಲವಾಗಿರಬೇಕು, ಇವೆಲ್ಲ, ಮತ್ತು ಭಾಷೆ ಮೂಲಕವಾಗಿ ಇದನ್ನು ಪ್ರತಿಪಾದನೆ ಮಾಡಬೇಕು. ಮತ್ತು ಇದು ಸಂಸ್ಕೃತಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಇದನ್ನು ವರ್ಗಾಂತರ ಮಾಡಬೇಕು, ಯಾವುದು ಸಾಮೂಹಿಕ ಇರಬೇಕು, ಮತ್ತು ಹೇಗೆ ನಾವು ಕಲಿಕೆ ಮಾಡಿಸ್ಬೇಕು, ಇವೆಲ್ಲ ಅಂಶಗಳ ಬಗ್ಗೆ ಶಿಕ್ಷಣ ತನ್ನ ಕಾರ್ಯವನ್ನು ಮಾಡುವುದರ ಮುಖಾಂತರವಾಗಿ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ತರವಾದಂತಹ ಈ ಕಲಿಕೆಯ ಸಂಸ್ಕೃತಿಯ ಎಲ್ಲ ಲಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಂತರಗೊಳಿಸುವಲ್ಲಿ ಕಲಿಕೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಲ್ಚರ್ ಲ್ಯಾಕ್ ಮತ್ತು ರೀಸನ್ಸ್ ಫಾರ್ ಕಲ್ಚರ್ ಲ್ಯಾಕ್ ಆ್ಯಂಡ್ ರೋಲ್ ಆಫ್ ಎಜುಕೇಷನ್ ಇನ್ ಕಲ್ಚರ್ ಲ್ಯಾಕ್. ಥ್ಯಾಂಕ್ ಯು.